ಬರ್ತೀನಾ? ಓ ಅಮ್ಮ, ಏನಮ್ಮ ಸಮಾಚಾರ? ಚೌರ್ಗೆ ಹೀಗೆ ತಗೊಂಡ್ಬಿಟ್ಟಿದಿ ಏನವ? ಇನ್ನೇನು ನೀರಿಲ್ವಲ್ಲ ತರದೆ. ನಿಂತ್ಕೊಳ್ಳಿ ನಾನು ಬರ್ತೀನಿ. ಮಗ ಅದೇ ಕಣಮ್ಮ, ಜಯಮ್ಮ. ಜಯಮ್ಮ? ಯಾವ ಜಯಮ್ಮ? ಜಯ ನಮ್ಮ ಪಕ್ಕದಲ್ಲಿ ಇನ್ನೊಂದು ಮನೆ ಇದಲ್ಲ, ಜಯಮ್ಮ. ಓ ಅವಳ? ಎಮ್ಮೆ ಬಾ ಬಾ ಮಗ, ಬವ್ವ ಕನಕ ಬತ್ತಾವನಿ, ನಿಂತ್ಕೊಳ್ಳಿ. ಓ ಏನ್ ಜಯಮ್ಮ, ಚೆನ್ನಾಗಿದೀಯಾ? ಓಸಿದಿನ ಆಯ್ತಾ ನೀನ್ ಮೊಕ್ಕ ಕಂಡಿ? ಎಲ್ಲಿ ಪತ್ತನೆ ಐತಿಲ್ವಲ್ಲ? ಇನ್ನೇನ್ ಮಾಡೋದು? 2-3 ತಿಂಗಳ ಹಿಂದೆ ನನ್ನ ಮಗಂತೂ ಮದುವೆ ಮಾಡಾಯ್ತು. ಸೊಸೆ ಪಸೆ ಅವಳಲ್ಲ, ಅದಕ್ಕೆ ಜಾಸ್ತಿ ಬರಕಿಲ್ಲ, ನೋಡ್ಕಿಟ್ಕೊಂಡು ಮನೇಲಿ ಇರ್ತೀನಿ. ಓ ಹಂಗ, ಸರಿ. ಪರವಾಗಿಲ್ವಾ ಸೊಸೆ? ಉಂಕನ ಪರವಾಗಿಲ್ಲ, ಮಾಮೂಲಿ. ಹೆಂಗಿರ್ತಾರೆ ಹಂಗ ಅವಳೆ ಸದ್ಯಕ್ಕೆ. ಆಮೇಲೆ ಯಾವ ಖ್ಯಾತೆ ತೆಗ್ದೋಳ ಏನೋ ಕಾಣೆ. ಅಯ್ಯೋ ಯಾಕೆ ತೆಗ್ದವರು ಖ್ಯಾತೆಯ? ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಚೆನ್ನಾಗಿ ನೋಡ್ಕೊತಾರಕಂತೆ. ಬಾಜಯ್ಯಮ್ಮ, ಅದು ಯಾಕಂಗೆ ತಲೆ ಕೆಡ್ಸ್ಕೊಂಡು. ಅಯ್ಯೋ ಮಗ, ಯಾರನ್ನವ ನಂಬೋದು? ಯಾರನ್ನ ನಂಬಿ ಯಾರನ್ನ ಬಿಟ್ಟು ಮೊದಲು ಚೆನ್ನಾಗೇ ಇರ್ತಾರೆ, ಆಮೇಲೆ ಅವ್ರ ಬುದ್ಧಿಗಳು ತೋರಿಸ್ತಾರೆ. ಏನು ಮಾಡೋಕ್ಕದದು? ಉಂಕಂಜಯ್ಯಮ್ಮ, ನೀನು ಸೊಸೆ ಸರಿಯಿಲ್ಲ ಅಂತ ಅನ್ಕೊಳ್ಳೋದು, ಸೊಸೆನ ಮತ್ತೆ ಸರಿಯಿಲ್ಲ ಅಂತ ಅನ್ಕೊಳ್ಳೋದು, ಬರೀ ಇದೇ ತಾನೇ ಆಗೋದು. ಇನ್ನೇನಾದದು ಕಣ್ಮಗ? ನಮ್ಮನೇ ಅವ್ರ ಮನೆ ಅವ್ರಂಗೆ ನೋಡ್ಕೊಂಡ್ರೆ ನಾವು ಸೊಸೆ ಮಗ ಅಂತ ಆಸೆ ಪಡ್ಬೋದು. ಅವ್ರು ನೋಡ್ರೆ ಅತ್ತೆ ನಂಗೆ ನೋಡ್ಕೊತಾರೆ. ಏನು ಅಮ್ಮನ ಥರ ನೋಡ್ಕೊಂಡ್ರೆ? ಎಲ್ಲೋ ಅಮ್ಮನ ಥರ ತಿಳ್ಕೊಂಡವಳೆ ತಪ್ಪ ನಮ್ಮ ಸೊಸೆ. ನಾನು ಮಗಳು ಥರ ನೋಡ್ಕೊಳ್ಳೋದನಕ್ಕೆ ಅವ್ರು ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡಬೇಕು. ಅವರೇ ಬೇರೆ ಬೇರೆ ಮಾಡ್ತಾರೆ. ಇನ್ನೇನು ಮಾಡೋಕ್ಕದದು? ನಾವು ಒಂದೇ ನೋಡ್ತೀವಿ. ಇನ್ನೇನು ವಯಸ್ಸಿಗೆ ಸಾಯ್ತಲ್ಲ, ಸುಮ್ಮನೆ ಯಾಕೆ ಜಗಳ ಆಡೋದು ಅಂದ್ಬಿಟ್ಟು ಸುಮ್ಮನೆ ಇವಿ. ಅಲ್ಲ ಕನಕ, ಹಿಂಗೆ ಹೇಳ್ತಿದೆಯಲ್ಲ, ಯಾಕೆ? ಸ್ವಲ್ಪನೂ ಸರಿ ಇಲ್ವಾ? ಮಗ ಸರಿಯಾಗಿ ಅವಳೆ ಊಟ ಸರಿಯಾಗಿ ಹಾಕೋಕ್ಕಿಲ್ಲ. ಅವಳಿಗೆ ಒಂಥರ ಅಡುಗೆ ಮಾಡ್ಕೊಳ್ಳೋದು, ನಮಗೆ ಒಂಥರ ಅಡುಗೆ ಮಾಡೋದು. ರಾತ್ರಿ ಪಾತ್ರೆ ಉಳ್ದಿರಕ್ಕಿಲ್ವಾ, ಇಟ್ಟು ಸಾರು ಅನ್ನ, ಅದನ್ನ ನಾಯಿಗಳು ಹಂಗೆ ನಮಗೆ ಹಾಕೊಂಡ್ಬಿಡೋದು. ಅವರು ಏನೇನು ಬೇಕು ಬಿಸಿ ಚಪಾತಿ, ಎಗ್ ರೈಸ್ ಅಂತೆ, ಫ್ರೈಡ್ ರೈಸ್ ಅಂತೆ, ಆಮೇಲೆ ಇನ್ನೇನೋ ಪುಳಿಯೋಗರೆ ಅಂತೆ, ಚಿತ್ರಾನ್ನ ಅಂತೆ ಅವ್ರು ಮಾಡ್ಕೊಳ್ಳೋದು. ನಮಗೆ ಮಾತ್ರ ಅಯ್ಯೋ ತಗೊಳ್ಳಿ ಅಮ್ಮ, ರಾತ್ರಿ ಅನ್ನ ಮಿಕ್ಕದೆ ಇಟ್ಟು ಮಿಕ್ಕದೆ, ನೀವು ನಾಷ್ಟ ತಿನ್ನಕ್ಕಿಲ್ವಲ್ಲ, ಅದಕ್ಕೆ ಇದನ್ನೇ ಮಾಡಿದೆ ಅಂದ್ಬಿಟ್ಟು ನಾ ಈ ಥರ ರಾತ್ರಿನ ಹಾಕೊಳ್ಬಿಡೋದು. ಅಲ್ಲ ಕಂಜಯ್ಯಮ್ಮ, ಹಂಗಂತ ಇದೆಯಲ್ಲ, ನೀನು ನಾಷ್ಟ ತಿನ್ಬೇಕು ತಾನೇ? ನಾಷ್ಟ ಯಾಕೆ ಬೇಡ ಅಂದು? ನಾಷ್ಟ ಮಾಡು ಅಂದರೆ ಮಾಡ್ತಾರಪ್ಪ. ಅಯ್ಯೋ ಯಾಕೋ ಗೊತ್ತಿಲ್ಲ ಕಣವ, ಯಾಕೆ ಗೊತ್ತಿಲ್ಲ ನನಗೆ. ನಾಷ್ಟ ಫಸ್ಟ್ ಇಡ್ಸಕ್ಕಿಲ್ಲ. ಓ ನಿಮ್ಮ ನಾಷ್ಟ ಇಡ್ಸಕ್ಕಿಲ್ಲ ಅಂದರೆ ಪಾಪ ನಿಮ್ಮ ಸೊಸೆ ಏನು ಮಾಡೋದು? ಇನ್ನೇನು ಮಾಡೋದು? ರಾತ್ರಿ ಅನ್ನಗಳೆಲ್ಲ ಮಿಕ್ಕಾದ್ಮೇಲೆ ತಿನ್ನಲೇಬೇಕು ಮನೇಲಿ ಯಾರಾದ್ರೂ, ಇಲ್ಲಾಂದ್ರೆ ದಂಡ ಹಾಕಿಲ್ವಾ? ಅದಕ್ಕೆ ನಿಮ್ಗೆ ಕೊಟ್ಟಾರೇನೋ? ಅಲ್ಲ ಕಣ್ಮಗ, ಮಾಡ್ಬೇಕು ತಾನೆ ಹೊಸ್ದಾಗಿ. ಏನು ಸಾಮಾನು ಮನೇಲಿ ಇಲ್ವಾ? ನನ್ನ ಮಗ ಅಷ್ಟೊಂದು ಅಡಿಕೆ ತಗೋಬಿಡ್ತಾನೆ. ವಾರಕ್ಕೆ ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಜೊತೆ ಕರ್ಕೊಂಡು ಹೋಗಿ ಏನು ಇಷ್ಟಿಷ್ಟು ಸಾಮಾನು ತರ್ತಾರೆ. ಯಾಕವ ತರೋದು ಸುಮ್ಮನೆಯ? ನಮಗೂ ಅಡ್ಗೆ ಮಾಡಲಿ ಚೆನ್ನಾಗಿ ರುಚಿಯಾಗಲಿ ಅಂತ ತಾನೇ ಮಾಡೋದು. ಇವಳು ನೋಡ್ರೆ ಇವಳು ಪಡಿಗೆ ಅದೇನು ಮೊಟ್ಟೆ ಗೊಜ್ಜಂತೆ, ಆ ಗೊಜ್ಜಂತೆ, ಬಿರಿಯಾನಿ ಅಂತೆ, ಕಬಾಬ್ ಅಂತೆ ಮಾಡ್ಕೊಳ್ಳೋದು. ನಮ್ಗೆ ಅವೆಲ್ಲ ಹಿಡಿಯಕ್ಕಿಲ್ಲ ಕಣವ. ನೀನು ಏನಾರ ಅನ್ಕೋ ಮಗ. ಪಾರ್ವತಿ ಯಾಕೆ ಅಮ್ಮ ಹಿಂಗೆ ಆಡ್ದಳು ಅಂತ ಅನ್ಕೋವ. ನಮಗೆ ಆಗಿನ ಕಾಲದವ್ರಿಗೆ ಇಟ್ಟು ಮುದ್ದೆನೇ ಬೇಕು, ಅದು ಬಿಸಿ ಬಿಸಿಯಾಗಿರ್ಬೇಕು. ಅವು ನಮ್ಮ ಸೊಸೆ ಎಲ್ಲನೂ ಬರೀ ತಂಗುನೇ ಕೊಡ್ತಾಳೆ. ಇನ್ನೇನು ಮಾಡೋಕ್ಕದದು? ಜಯಮ್ಮ, ನೀನು ಹೇಳೋದು ಸರಿಯೇ, ನಿಮ್ಮ ಸೊಸೆ ಮಾಡ್ತಿರೋದು ಸರಿಯೇ. ಹಂಗ್ತಾನೆ ಸೊಸೆ ಅಂದರೆ ನಿನ್ನ ಮಗನ ಸೊಸೆ ತಾನೇ? ಉಂಕನ್ ಮಗ, ನನ್ನ ಮಗನ ಸೊಸೆಯೇ. ಉಂಕನವ, ಸರಿ ನಡಿ, ಪಟ್ನೆ ಹೋಗ್ಬಿಟ್ಟು ನೀರ್ಗಿರಿ ಹಿಡ್ಕೊಬ್ರಕ್ಕಾಯ್ತದೆ. ರಸ್ಗಿಸಿದ್ದಾರ ಏನೋ ಕಾಣಲ್ಲ. ಇನ್ನೇನು ಮಾಡೋದು? ರಸ್ಸು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಯ್ಕಿಲ್ಲ. ಇವತ್ತು ಎಲ್ಲ ಕಡೆ ನೀರು ಬಿಟ್ಟಿಲ್ವಲ್ಲ, ಬಂದೇ ಬರ್ತಾರೆ. ಬಂದರೆ ಬರಲಿ, ಚೌರ್ಗಿರಿಯಲ್ಲಿ ಒತ್ಕಿತ್ಕೊಂಡು ಹೋದ್ರೆ ಸರಿ. ಪಾತ್ರೆ ಬಟ್ಟೆ ಗಿಟ್ಟೆ ಗುಡ್ಡೆ ಹಾಕೊಬಿಟ್ರೆ ಆಗಲ್ಲ. ಏನಂತಾರೆ ಗೊತ್ತಾ ಮುಂಡೆ ಮಕ್ಕಳು? ಅಯ್ಯೋ ಸುಮ್ಮನೆ ನಿಂತ್ಕೊಂಬ, ಪಾತ್ರೆ ತೊಳಿಬೇಕು, ನಾನು ಮುಡ್ಸ್ಕೊತೀರಿ, ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂದ್ಬಿಟ್ಟು ಓಸಿ ಇವತ್ತು ಮಾಡ್ರೆ ಒಂದು ಪಾತ್ರೆ ತಿಕ್ಕೋಕ್ಕೆ, ಒಂದು ಬಟ್ಟೆ ಒಗ್ಯೋಕ್ಕೆ ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಅದಕ್ಕೆ ಕೌಲ್ಗಿಲೆ ಹೊಂಟೋಗ್ಬಿಟ್ರೆ ಸರಿ ಬಟ್ಟೆಗೆಟೆಗೆ. ಇನ್ನು ಬೋರಿಂಗಲ್ಲಿ ಚೌರ್ಗಿಲೆ ನೀರು ಇಟ್ಕೊಳ್ಳೋಕ್ಕೆ ಸರಿ. ಅಯ್ಯೋ ಅದು ಏನು ಮಾಡ್ಕೊಂಡಿದ್ದಾರೆ ನೋಡದ. ನಡಿಯವ ಮಗ, ನಡಿ ಆಯಿತು. ಅಯ್ಯೋ ಯಾರಾದರೂ ಕಾಪಾಡ್ರಪ್ಪ, ಕಾಪಾಡಿ. ಬಂಡ್ರುಳೆ ಕಾಪಾಡಿ ಬನ್ನಿ. ಅದು ಏನೋ ಅಲ್ಕಿಸಿತ ನಿಂತವಲ್ಲಪ್ಪ ಇವು. ನೀವೇ ನೀರು ಮತ್ತು ತಗೊಳ್ಳೋರಿ, ಬನ್ನಿ ಕಾಪಾಡಿ. ಬುಡಕ ಕಾಂತಕ ಬಿಟ್ರೆ ಸರಿ ಈಗ. ಇಲ್ಲ ಕಣ್ಣೆ ಸರಿ. ನಾನು ಪಾಪ ಬುಡೋದಂತ ಅನ್ಕೊಂಡ್ರೆ ಚೌರ್ಗೆಲ್ ತಗೊಂಡು ಹೊಡ್ದೀಯ. ಚೌರ್ಗೆಲು ಹೊಡೆದಲ್ದೇನೆಯ ಏನು ಮಾಡಿ ನೀನು ತಲೆ ಚುಟ್ಟೆಲ್ಲ ಇಟ್ಕೊಂಡು ಹೇಳ್ದೀಯ. ನೀನು ಕೂದಲು ಏನಾದರೂ ಇಡಬೇಕಾಗಿತ್ತು. ನಿನ್ನ ಕೈ ಕೂದಲೆಲ್ಲ ನನ್ನ ಕೈಯಲ್ಲಿ ಇರೋದು. ನಿನಗೆ ಎಂಥ ಬುದ್ಧಿ ಕಲಿಸ್ತಿದೆ ಅಂದರೆ ನಿನಗೆ ಹಂಗಿಂಗೆ ಕಲಿಸ್ತಿದ್ದಿಲ್ಲ. ಕಲ್ಗಿಲ್ ತಗೊಂಡು ಹಣೆ ಚಪ್ಪಿಡ್ತೀನಿ. ಹಿಂಗೆ ಆಡ್ತಾರೋ ನೀನು? ಓ ಎಲ್ಲೋ ನಮ್ಮೂರವಳು ಗೊತ್ತಿರೋವಳು ಅಂತ ಸುಮ್ಮನೆ ಇದ್ರೆ ಏನವ? ಏನು ಏನಂತ ಏನಕ್ಕ ಸೈಬಿಟ್ರೆ ಸರಿಗ? ಹಿಂಗೆ ಮಾಡಿದ್ರೆ ನನ್ನ ಸಾವಿಗೆ ನೀನೆ ಕಾರಣ ಅಂದ್ಬಿಟ್ಟು ಬರೆದ್ಬಿಟ್ಟು ಹೋಗ್ಬಿಟ್ಟು ನಾನು ಹಾಕೋಬಿಡ್ತೀನಿ. ಹೋಗ ಹಾಕೋ. ಯಾರು ಬಂದು ಕೇಳರು? ಯಾರು ಬಂದು ಕೇಳಾರಂತ? ಸತ್ರೆ ಸಾಯಿ, ಅದು ನಿನ್ನನೆ ಬರ. ಅದಕ್ಕೆ ಯಾಕೆ ನನ್ನ ಹೆಸರು ಬರ್ದಿ ನೀನು? ಮುಂಡೆ ಮಗಳೇ, ಏನು ಹಿಂಗೆಲ್ಲ ಆಡ್ತಿದ್ದೀನಿ ನೀನು? ಓ ಸರಿ ಬೋಯ್ತು ಬಿಡು.
ನೀನು ಯಾವುದಕ್ಕೆ ಸತ್ತೋದ್ರೆ ನಾನೇನು ಮಾಡನೆ? ಆ ಎಲ್ಲ ಕೆಣಕದ್ ನೋಡ್ಬಿಡದ್ದು ನೀನು ನನ್ನ ಮೇಲೆ ಹೇಳಿದೆ. ನನ್ನ ಮೇಲೆ ಎಲ್ಲೋ ನಾನು ಗೊತ್ತಿರೋಳದು ಸುಮ್ಮನೆ ಆಗದಂತ ಅನ್ಕೊಂಡ್ರೆ ಜಾಸ್ತಿ ಜಾಸ್ತಿ ಮಾಡಿಯಾ ಕಲ್ತಕೊಂಡ್ರೆ ನಿಂಗೆ ಬುಂಡಿ ಕಲ್ತಕೊಂಡ್ರೆ ಹಂಗೆ ಹಣೆ ಚಚ್ಚಾಕ್ಬಿಡ್ತೀನಿ ನಿಂಗೆ. ಯಾಕಕ್ಕ ಚಚ್ಚಕ್ಕೆ ನೀನು? ಯಾಕೆ ಚಚ್ಚಕ್ಕೆ ನೀನು? ಯಾವಳು ನನ್ನ ಚಚ್ಚಕ್ಕೆ? ನನ್ನ ಮೈಯಲ್ಲಿ ಕೂತಿದ್ಯಲ್ಲ ನಿಂಗೆ ಒಂದಿಲ್ಲ ಅಲ್ಲ ಒಂದಿನ ಬಂದ್ಬಿಟ್ಟು ನಿನಗೆ ಸರಿಯಾಗಿ ಮಾಡ್ತೀನಿ ನಿಂಗೆ ಸರಿಯಾಗಿ. ಅದೇನು ಸರಿ ಮಾಡಿ ಅದೇನು ಸರಿ ಮಾಡಿ ಅಂತ ನಿನ್ನ ಕವ ಯಾಕಂತ ಈಗ ಬಿಟ್ಕಿಟ್ರೆ ಸರಿಗೆ ಎದ್ದಳ್ರೆ ಸರಿ ನೀನ ಎದ್ದಳ್ಳಿಲ್ಲ ಅಂದ್ರೆ ಹಂಗೆ ಅತ್ತೆ ಅಲ್ಲಿ ನೋಡಿ ಅಲ್ಲಿ ಶಾಂತಿನೂ ಬಿ ಆಮೇಲೆ ಆ ಬುಂಡಿ ಇಬ್ರು ನೋಡಲಿ ಹೆಂಗ್ ಒದ್ದಾಡ್ತಾವ್ರೆ ಬಿತ್ಕೊಂಡು. ಮಗ ಎಲ್ಲಿ? ಅಯ್ಯಯ್ಯ ಅಂತಾನೆಯ ಏನು ಕೇಳಿ ಬಂದಿದ್ದದು ಇವ್ರಿಗೆ ಎಲ್ರುಳೆ. ಶಾಂತಿ ಶಾಂತಿ ಅಲ್ಲಕ್ಕನವ ಯಾಕ್ರವ ವಾರವಾರ್ಗಿ ತಿರುಗಿ ಕಿತ್ತಾಡ್ತಾ ಇದ್ದಾರು. ಏಯ್ ಎದಳ್ರೆ ಎದಳಿ. ಅಲ್ಲ ಅಲ್ಲ ನನ್ನ ಸೊಸೆಗೆ ಯಾವ ಕಾಲಲ್ಲಿ ಯಾವ ಗಳಿಗೆಲ್ ತನ್ನೋ ನಮ್ಮ ಮನೆಯೆಲ್ಲ ಹಾಳಾಯ್ತು. ಎದಳ್ರೇ ಎದಳಿ. ಅಯ್ಯೋ ಅಕ್ಕ ನಿಮ್ಮಿಬ್ರು ಸೊಸೆ ಯಾಕೆ ಹಿಂಗಾಡರು? ನನ್ಗೇನು ಗೊತ್ತರವ ಅದು ಯಾವ ಗಾಳಿ ಮೆಟ್ಕೊಂಡಿದ್ದದು ಏನೋ ಕಾಣೆ ಅವಕ್ಕೆ. ಅಲ್ಲ ಕಣ್ರವ ಆ ಕಿರಿ ಸೊಸೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಮನೆ ಮಕ್ಕಳು ಮರಿ ಅನ್ಕೊಂಡು ಸಾಕೊಂಡು ಜೊತೆಗೆ ನಾನು ನನ್ನ ಸಾಕೊಂಡು ಒಯ್ತಾವ್ರೆ. ಇವ್ರಿಗೇನು ಕಿತಾಪತಿ ಆಗಿದ್ದದು? ಇವ್ರಿಗೆ ಯಾವ ಕೇಡ್ ಬಂದಿದ್ದದು? ಎದಳ್ರೇ ಆಗೊಂದು ಕಾಲದಿಂದನೂ ಅಷ್ಟೇ ನಾನು ಯಾವಾಗ ತನ್ನೋ ಇವರಿಬ್ರು ಸೊಸೆಯಾಗಿ ಮನೆ ಆಗ್ಲೇ ಒಡ್ದಿ ಚೂರಾಯ್ತು ಕತೆ. ಒಂದಿನ ಅಲ್ಲ ದಿನ ದಿನ ಹಿಂಗೆ ಕಿತ್ತಾಡಿದ್ರೆ ಹೆಂಗಿರಲ್ಲ. ಅಲ್ಲ ಹಿಂಗೆ ಕಿತ್ತಾಡ್ತಾರೆ ಅಂತಲೇ ಮನೆ ಬಿಟ್ಬಿಟ್ಟು ನಾನು ಕಿರಿ ಮಗನ ಮನೆಗೆ ಬಂದಿದ್ದೀನಿ. ಇಲ್ಲೂ ಬಿಟ್ಟಿಲ್ವಲ್ಲ ಮೇ ಶಾಂತಿ ಶಾಂತಿ ಅದೇ ಇಲ್ಲಿ ನೋಡತ್ತೆ ನಾನು ನೀರು ತಗೊಬಾರ್ದಂತ ಬಂದೀವ್ನಿ. ಈ ಬುಂಡಿ ಬಂದ್ಬಿಟ್ಟು ನನ್ನ ಚೌರ್ಗೆನೆ ಎಸ್ದ್ಬಿಟ್ಟು ನೀರು ತಗೊಳಕ್ ಹೋಯ್ತಾವಳಲ್ಲ. ಎಷ್ಟು ಧೈರ್ಯ ಅಂತ ಅಲ್ಲ ಕಣತೆ. ಯಾರು ಇರ್ತಿಲ್ಲ ಕಣತೆ ಇಲ್ಲಿ. ನಾನು ಬಂದ್ಬಿಟ್ಟು ಯಾರು ಇಲ್ವಲ್ಲ ಅದಕ್ಕೆ ನೀರು ತಗೊಂಡು ಹೋಗೋದಂತ ಬಂದರೆ ಈ ಶಾಂತಿ ಬಂದ್ಬಿಟ್ಟು ಹೊಡೆದ್ಬಿಟ್ಟು ನನ್ನ ಕಡಿಂಗ್ ಹೊಡಿತಾವಳಲ್ಲ. ಸರಿಯಾಗಿ ಅಂತ ಸೊಸೆ ತಂದಿದ್ದೀರಿ. ಅದು ಯಾವ ಮೂಲೆ ಸಿಕ್ಕುದ್ಲಪ್ಪ. ನನ್ನ ಜೀವನ ಎಲ್ಲ ಹಾಳಾಯ್ತು. ಹಿರಿ ಸೊಸೆ ಅಂತ ಮುದ್ದು ಮಾಡಿ 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 ಹಿಂಗೆ ಮಾಡಿದ್ದೀರಲ್ಲ. ಹಂಗೆ ಸರಿ ಮಾಡಿ ನೀವೇ. ಅದಕ್ಕೆ ನೀವು ಮನೇಲಿಲ್ಲ. ಮನೆ ಬಿಟ್ಟು ಹೋಗಿರೋದು ನಮ್ಮ ಮನೇಲಿರಿ ಅಂದರೆ ಇದಕ್ಕಿಲ್ಲ ಕಣವ ಇದಕ್ಕಿಲ್ಲ ಅಂದ್ಬಿಟ್ಟು ಕಿರಿಯವನ ಮನೆಗೆ ಹೋಗಿದ್ದೀಯಲ್ಲ. ಹೇಳಿ ನೀವು ಸರಿಯಾಗಿ ಬುದ್ಧಿ ಕಲಿಸಿ. ಸರಿಯಾಗಿರೋ ಸೊಸೆ ತಂದಿದ್ದಿದ್ರೆ ಇದೆಲ್ಲ ಆಯ್ತಿತ್ತಾ? ಓ ಹಂಗ ನೀನು ಸರಿಯಾಗಿದ್ದೀಯ ನೀನು ಸರಿಯಾಗಿದ್ದೀಯಾ ಅಂತ. ಅಯ್ಯೋ ನೋಡ್ರವ ನಾನು ಸರಿ ಇಲ್ಲ. ಹಿರಿ ಸೊಸೆಯಾಗಿ ನಾನು ಸರಿಯೇ ಇಲ್ಲ. ನೀನು ಮಧ್ಯೆ ಸೊಸೆಯಾಗಿದ್ದೀಯಲ್ಲ ನೋಡ್ಕೊಳಿವೆ. ಮನೆ ಮಠ ಎಲ್ಲ ಬಂದ್ಬಿಟ್ಟು ನನ್ನ ಜೊತೆಗೆ ಹಾಕ್ಬಿಟ್ಟು ಹಿಂಗೆ ಆಡ್ತಾ ಇದ್ದಿ. ಅಲ್ಲ ಕನಕ ನನಗೊಂದು ಯಾಕೋ ಅನುಮಾನ. ಇವು ಅಮ್ಮನಷ್ಟೇ ವಯಸ್ಸಾಗೋದಲ್ಲ ಸೊಸೆಂದಿರುಗುವೆ. ಅಮ್ಮ ಇದು ಗೊತ್ತಿಲ್ವಾ ನಿಮಗೆ? ಅದೇ ಮಕ್ಕಳಿಗೆ ವಯಸ್ಸಾಗ್ಬಿಡ್ತು. ಆಗ ಯಾರು ಹೆಣ್ಣು ಕೊಡೋಕ್ಕೆ ಮುಂದೆ ನಿಂತ್ಕೊಂಡಿಲ್ಲ. ಅದಕ್ಕೆ ಯಾವುದೋ ಒಂದು ಇರಲಿ ಅಂದ್ಬಿಟ್ಟು ಆಗಿಲ್ಲ ಹಂಗಿದ್ರು ವಯಸ್ಸಾದಂಗೆ ತಲೆಯೆಲ್ಲ ಬಿಳಿ ನರ ಬಂದ್ಬಿಟ್ಟು ಹಿಂಗೆ ಆಗವೆ ತಗೊಳ್ಳಿ ವಯಸ್ಸಾಗದೆ. ಅವ್ರ ಮಕ್ಳಿಗೂ ವಯಸ್ಸಾಗಿತ್ತು. ಯಾರು ಕೊಟ್ಟರು ವಯಸ್ಸಾಗಿರೋರಿಗೆ. ಅದಕ್ಕೆ ವಯಸ್ಸಾಗಿರೋವನ್ನೇ ತಂದವ್ರೆ. ಓ ಇದು ಒಳ್ಳೆ ಸರಿ ಐತಲ್ಲ. ಹಂಗಾರೆ ಇವರಿಬ್ರು ವಾರವಾಗಿತ್ತಿರು ಹಿಂಗೆ ಕೆಡಿಕೊಂಡು ಯಾವಾಗಲೂ ಹಿಂಗೆ ಜಗಳ ಮಾಡ್ತಾರಲ್ಲ ಕಾಲು ಕರ್ಕೊಂಡು ಇಬ್ರು ಹಿಂಗೆ ಕಿರಿ ಸೊಸೆನೇ ವಾಸೆ ಪಾರ್ವತಿ. ಚೆನ್ನಾಗಿ ಮಕ್ಕಳು ಮರಿ ಅತ್ತೆ ಮಾವ ಅಂದ್ಕೊಂಡು ಎಲ್ಲನೂ ಗಂಟಾಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಯ್ತಾವಳೆ. ಇವರಿಬ್ರಿಗೆ ಏನು ಕೇಳಿ ಬಂದಿದ್ದವ ಯಾವಾಗಲೂ ಹಿಂಗೆ ಕಣವ ಒಂದಂತಲ್ಲ ಇಬ್ರದೇ ಬರೀ ಜಗಳ. ಇವರಿಬ್ಬರಿಂದನೇ ನಮ್ಮ ಕೆಲಸಗಳೆಲ್ಲ ಕೆಟ್ಕೋಬೇಕು ಆಮೇಲೆ ಹಾಳಾಗಬೇಕು. ಏನು ಮಾಡೋಕ್ಕೂ ಬಿಡೋಕ್ಕಿಲ್ಲ. ಏನೋ ಯಾವುದೇ ಒಂದು ಹೊಸ ವಿಷಯ ಬಂದರು ಬಂದು ನಿಂತ್ಕೊಬಿಡ್ತಾರೆ ಕಣವ. ಅದು ಯಾಕೆ ಹಿಂಗೆ ಆಡೋರು ಏನೋ ಕಾಣೆ. ಏನೋ ದೇವ್ಗಿವ ಮೆಟ್ಕೊಂಡಿದ್ದು ಏನೋ ಹೋಗ್ಬಿಟ್ಟು ಮಂತ್ರವಾದ್ರೂ ತೋರಿಸ್ಬೇಕು. ಹಿಂಗೆ ಆಡೋದು ನೋಡ್ರಿ ಯಾವಾಗಲೂ ಹಿಂಗೆ ಕಣವ ಯಾವಾಗಲೂ ಹಿಂಗೆ. ಯಾಕನತ್ತೆ ಅತ್ತೆ ಯಾಕತ್ತೆ ಯಾಕೆ ಕುಂದಿರಿ ಹಿಂಗೆ ಆಡ್ತಿದ್ದಾರು? ಶಾಂತಕ್ಕ ಅಕ್ಕ ಬೋಳಕ್ಕ ಯಾಕಕ್ಕ? ಬಾಯಿ ಮುಚ್ಚು ಕೂತ್ಕ ಪಾರ್ವತಿ. ಏನು ಮಾತಾಡಕ್ ಬಂದಿ ನೀನು? ಸೊಸೆ ಮಧ್ಯೆ ತಂದಾಕ್ಬಿಟ್ಟು ಎಲ್ಲೋ ಮೆಲ್ಲಿಗೆ ಹೋಗ್ಬಿಟ್ಟು ಮಳ್ಳಿತ ಅತ್ತೆನ ಬುಟ್ಟೆಗೆ ಹಾಕೊಂಡು ಮಾವನ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಇಡ್ಸ್ಕೊಂಡಿದ್ದೀಯಲ್ಲ ಸರಿಯಾ? ನೀ ಕಾರಣ ಇದಕ್ಕೆಲ್ಲ. ಏನು ಮಾತಾಡ್ತಿದ್ದಿ ಬೋಳಿ? ಏನು ಮಾತಾಡ್ತಿದ್ದಿ? ಕಾಲು ತೊಳೆದಿರೋ ನೀರು ಕುಡಿದ್ರು ನಿಮ್ಮಿಬ್ರಿಗೆ ನಮ್ಮ ಪಾರ್ವತಿ ಬುದ್ಧಿ ಕಲಿಯಕ್ಕದ. ಕಾಲ ಹಿಂಡಿಕೊಂಡು ನುಗ್ಗಿದ್ರು ಬುದ್ಧಿ ಕಲಿಯಕ್ಕಾಯ್ಕಿಲ್ಲ. ಓ ಅದೇನು ಬುದ್ಧಿ ಕಲ್ತಿದ್ದಾರೋ ಇಬ್ರು. ಅದು ಯಾವ ಗಳಿಗೆಲ್ಲಿ ನಿಮ್ಮನ್ನ ಸೊಸೆ ಆಗ್ತನ್ನೋ ಮನೆಗೆಲ್ಲ ಚೂರಾಗಿ ನುಚ್ಚಾಗಿ ಆಯಿತು. ಏನರಪ್ಪ ಯಾರು ಇವರು ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊತಿದ್ದೀರಾ? ಇವರು ನಮ್ಮ ಸೊಸೆಂದಿರು. ನನಗೆ 3 ಜನ ಗಂಡು ಮಕ್ಕಳು. ಆ ಕೂದಲಿರೋವಳು ಹಿರಿ ಹೆಂಡತಿ, ಆಮೇಲೆ
ಹಿರಿ ಮಗನ ಹೆಂಡತಿ. ಆಮೇಲೆ ಬೋಳ್ ಬುಂಡೆ ಅವಳೆಲ್ಲ ಅವಳು ನಮ್ಮ ಮಧ್ಯ ಗಂಡಿತ್ತಲ್ಲ ಅವನ ಹೆಂಡತಿ. ನಮ್ಮ ಪಾರ್ವತಿ ಕಿರಿಯವನ ಹೆಂಡತಿ. ಎಲ್ಲಕ್ಕಿಂತ ಹೋಲ್ಸ್ಕೊಂಡ್ರೆ ಪಾರ್ವತಿನೇ ಎಷ್ಟೋ ಆಸೆ. ಇವರಿಬ್ರು ಯಾವಾಗ ಬಂದರು ಮನೆಯೆಲ್ಲ ಕೆಚ್ಚೋಯ್ತು ಕಣವ. ಎಲ್ಲನೂ ಬೇರೆ ಬೇರೆ ಮಾಡಾಕ್ಬಿಟ್ಲು. ಎಲ್ಲ ಒಟ್ಟಿಗೆ ಇದ್ದೋ. ಆಮೇಲೆ ಇವ್ರು ಕಚ್ಚಾಡ್ಕೊಂಡು ವಾರವಾರ್ಗಿತ್ತಿರು ಎಲ್ಲನೂ ಮನೆ ಎಲ್ಲ ನುಚ್ಚು ನೂರು ಮಾಡಿದ್ರು. ಈಗ ಹೆಂಗೋ ನೆಮ್ಮದಿಗಿವೆ ಅಂದರೆ ಯಾವ್ಯಾವ ಎಲ್ಲಿ ಹಳ್ಳಿಗಳಲ್ಲೂ ಬಿಡೋಕ್ಕಿಲ್ಲ ಜಗಳಗಳ. ಇನ್ನೇನು ಮಾಡೋಕ್ಕದ್ದು, ಬುದ್ಧಿ ಕಲ್ಸೋಕ್ಕಾಯ್ತದೆ. ಹಂಗೆ ಅಪ್ಪ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಪ್ಪ. ನಮಸ್ಕಾರ. ಹಂಗೆ ವಿಡಿಯೋ ಹೆಂಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ.